ನಿದ್ರೆ ಕಮ್ಮಿ ಮಾಡ್ತೀವಿ, ಸೊ ಅದರಿಂದ ಕಣ್ಣಿಗೆ ಸಮಸ್ಯೆ ಆಗುತ್ತಾ? ಅದು ಮೆದುಳು ಮತ್ತು ದೇಹಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಕಣ್ಣಿನ ಅದರ ರೋಲ್ ಅದರಲ್ಲಿ ಇರೋದಿಲ್ಲ. ದೇಹದ ಕಾಯಿಲೆಗಳನ್ನು ಕಣ್ಣಿನ ಪರೀಕ್ಷೆಯ ಮೂಲಕ ಕಂಡುಹಿಡಿಯಬಹುದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆ ಕುರಿತು ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಈ ಚರ್ಚೆಗೆ ಸಂಬಂಧಿಸಿದಂಗೆ ಕಾಮೆಂಟ್ ಬಾಕ್ಸಲ್ಲಿ ನಮಗೊಂದು ಪ್ರಶ್ನೆ ಬಂದಿದೆ. ಅದೇನೆಂದರೆ, ನಿದ್ರೆ ಮತ್ತು ಕಣ್ಣಿನ ಆರೋಗ್ಯ ಇದೆರಡು ಹೇಗೆ, ಅಂದರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆಯಾ ಅಂಥೇಳಿ ನಮ್ಮ ಕಾಮೆಂಟಿಗೆ ಒಂದು ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಉತ್ತರವನ್ನು ನೀಡಲಿದ್ದಾರೆ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ YL ರಾಜಶೇಖರ್ ಅವರು. ಸರ್ ನಮಸ್ತೆ. ಸರ್, ಅದೇ ನಮ್ಮ ಹಿಂದಿನ ಸಾಕಷ್ಟು ಎಪಿಸೋಡ್ಗಳಲ್ಲಿ ಕಣ್ಣಿನ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮ ಒಬ್ರು ವೀಕ್ಷಕರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ನಿದ್ರೆ ಕಮ್ಮಿ ಮಾಡ್ತೀವಿ, ಸೊ ಅದರಿಂದ ಕಣ್ಣಿಗೆ ಸಮಸ್ಯೆ ಆಗತ್ತಾ? ನೋಡಿ, ಇದು ಸಾಮಾನ್ಯವಾಗಿ ಕೇಳಿಬರ್ತಕ್ಕಂಥ ಒಂದು ಪ್ರಶ್ನೆ ಇದು, ಮತ್ತು ಒಳ್ಳೆಯ ಪ್ರಶ್ನೆ ಸಹ. ಆದರೆ ನಿದ್ದೆಯಲ್ಲಿ ಕಣ್ಣು ರೆಪ್ಪೆಯನ್ನು ನಾವು ಮುಚ್ಕೊಳ್ತೀವಿ, ಅದು ಬಿಟ್ಟು ನಿದ್ರೆಯ ಪೂರ್ತಿ ಒಂದು ಫಿಸಿಯಾಲಜಿ ಏನಿದೆ ಅಥವಾ ಒಂದು ವಿಜ್ಞಾನ ಏನಿದೆ ಅದು ಮೆದುಳು ಮತ್ತು ದೇಹಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಕಣ್ಣಿನ ಅದರ ರೋಲ್ ಅದರಲ್ಲಿ ಇರೋದಿಲ್ಲ. ಯಾಕೆಂದರೆ ಕಣ್ಣು ಮುಚ್ಕೊಂಡ ತಕ್ಷಣ ನಿದ್ದೆ ಏನು ಬರೋದಿಲ್ಲ ಅಲ್ವಾ. ನಿದ್ದೆ ಅಂದ್ರೇ ಮನಸ್ಸಿಗೆ ಮತ್ತು ದೇಹಕ್ಕೆ ಸಿಗ್ತಕ್ಕಂಥ ಒಂದು ವಿಶ್ರಾಂತಿ, ಬೇರೆ ತರಹದ ಒಂದು ವಿಶ್ರಾಂತಿ ಅದು. ಸೊ ಹಾಗಾಗಿ ನಿದ್ದೆಗೂ ಕಣ್ಣಿಗೂ ನೇರ ಸಂಬಂಧ ಇಲ್ಲ. ಆದರೆ ನಿದ್ದೆ ಮಾಡದೇ ಇದ್ದಾಗ ಅವರ ಒಂದು ಮನಸ್ಸಿನಲ್ಲಿ, ದೇಹದಲ್ಲಿ ಒಂದು ಹುರುಪಿರೋದಿಲ್ಲ ಮತ್ತು ಒಂದು ಆರಾಮಿರೋದಿಲ್ಲ. ಅದು ಕಣ್ಣಲ್ಲಿ ತೋರಿಸ್ಕೊಳ್ಳುತ್ತೆ. ಅಂದರೆ ಕಣ್ಣನ್ನು ನೋಡೇ ನಾವು ಹೇಳ್ಬೋದು, ಯಾಕೆ ಸರಿಯಾಗಿ ನಿದ್ದೆ ಮಾಡಿಲ್ವಾ ನೀನು, ಏನಾಯಿತು ಅಂತ ಹೇಳಿ. ಸೊ ಐ ಈಸ್ ಎ ವಿಂಡೋ ಟು ದ ಹೆಲ್ತ್ ಆಫ್ ದ ಬಾಡಿ. ಸೊ ಎಷ್ಟೋ ಕಾಯಿಲೆಗಳನ್ನು ಕಣ್ಣಿನ ಮೂಲಕ ನಾವು ಕಂಡುಹಿಡಿಯಬಹುದು. ಒಂದು ನಮ್ಮ ಒಂದು ಸೈಂಟಿಫಿಕ್ ಇದರಲ್ಲಿ ನಾವು ನೋಡಿದಾಗ ಸುಮಾರು ಒಂದು 35 ದೇಹದ ಕಾಯಿಲೆಗಳು, ಕಣ್ಣಿನ ಕಾಯಿಲೆ ಅಲ್ಲ, ದೇಹದ ಕಾಯಿಲೆಗಳನ್ನು ಕಣ್ಣಿನ ಪರೀಕ್ಷೆಯ ಮೂಲಕ ಕಂಡುಹಿಡಿಯಬಹುದು. ಹಾಗೆ ಒಂದು ವ್ಯಕ್ತಿಯ ಒಂದು ಮನಸ್ಸಿನ ಸ್ಥಿತಿ ಅಥವಾ ದೇಹದ ಒಂದು ರೆಸ್ಟ್ ಪರಿಸ್ಥಿತಿಯನ್ನ ನಿದ್ದೆ ಮಾಡಿದಾನ ಇಲ್ವೋ ಕಣ್ಣು ನೋಡಿ ಹೇಳ್ಬೋದು. ನನ್ನ ಕಣ್ಣು ನೋಡ್ಬಿಟ್ಟು ಹೇಳ್ತೀರಲ್ಲ ಹೆಲ್ದಿ ಆಗಿದ್ದೀನಿ. ಹೌದು. ಸೊ ಹಾಗಾಗಿ ನಿದ್ದೆಗೂ ಕಣ್ಣಿಗೂ ನೇರ ಸಂಬಂಧ ಇರೋದಿಲ್ಲ. ಕಣ್ಣು ಮುಚ್ಕೊಳ್ತೀವಿ ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಏನು. ಸೊ ನಾವು ಕಣ್ಣಿಗೆ ಟ್ರೀಟ್ಮೆಂಟ್ ಕೊಟ್ಟು ನಿದ್ದೆ ಬರೋ ತರಹ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾರು ಈ ಪ್ರಶ್ನೆಯನ್ನ ಕೇಳಿದ್ರೆ ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನಷ್ಟು ನಿಮಗೆ ಈ ಕಣ್ಣಿನ ಆರೋಗ್ಯದ ಕುರಿತು ಪ್ರಶ್ನೆಗಳಿದ್ದರೆ ಖಂಡಿತವಾಗೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಹಾಕಿ, ಖಂಡಿತ ವೈದ್ಯರು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.